ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದ, ಆಗಸ್ಟ್ ತಿಂಗಳಲ್ಲಿ ಅರೆಸ್ಟ್ ಆಗಿದ್ದ. ಇಂತಹ ಚಿನ್ನಯ್ಯನಿಗೆ 24ನೇ ತಾರೀಕು ಅಂದರೆ ನಿನ್ನೆ ಅಲ್ಲ ಮೊನ್ನೆ 2 ದಿನದ ಕೆಳಗೆ ಮಂಗಳೂರಿನ ಕೋರ್ಟ್ ಅವರಿಗೆ ಬೇಲನ್ನು ಅಂದರೆ ಜಾಮೀನನ್ನು ಕೊಡುವುದರ ಮೂಲಕ ಒಂದು ಆದೇಶವನ್ನು ಹೊರಡಿಸಿತ್ತು. ಆದರೆ ಚಿನ್ನಯ್ಯನಿಗೆ ಬಂದಿರುವಂತಹ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ಅಯ್ಯೋ ಪಾಪ ಅನಿಸುತ್ತೆ. ಎಲ್ಲೋ ಇದ್ದಂತಹ ಚಿನ್ನಯ್ಯ ಕೂಲಿ ನಾಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ಕೊಂಡು ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಪಾಡಾಯಿತು ಅಂತ ಇದ್ದಂತಹ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬರ್ತಾನೆ. ಧರ್ಮಸ್ಥಳಕ್ಕೆ ಬಂದಾಗ ಅವನನ್ನು ಒಂದು ತಂಡ ಭೇಟಿಯಾಗತ್ತೆ. ಯಾವ ತಂಡ? ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವನನ್ನು ಟಾಪ್ ಟು ಬಾಟಮ್ ಕಪ್ಪು ಬಟ್ಟೆಯಿಂದ ಮುಚ್ಚಿ ಅವನು ಯಾರು ಅನ್ನೋ ಕಿಂಚಿತ್ತು ಡೌಟ್ ಕೂಡ ಯಾರಿಗೂ ಬರಬಾರದು ಆ ರೀತಿ ಕರ್ಕೊಂಬಂದು ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟರ್ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡಿಸ್ತಾರೆ. ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಫೀಸ್ಗೂ ಸಹ ಭೇಟಿ ಕೊಡುವುದರ ಮೂಲಕ ಅಲ್ಲೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಏನು ಕಂಪ್ಲೇಂಟು? ಅದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. 100ಕ್ಕಿಂತ ಹೆಚ್ಚಿನ ಅಮಾಯಕ ಹೆಣ್ಣು ಮಕ್ಕಳ ರೇಪ್ ಆಗಿರುವಂತಹ ಸ್ಥಿತಿಯಲ್ಲಿ ಸಿಕ್ಕಂತಹ ಹೆಣ್ಣು ಮಕ್ಕಳ ಶವಗಳನ್ನು ನಾನು ಅಕ್ರಮವಾಗಿ ಹೂತು ಹಾಕಿದ್ದೀನಿ. ದೇವಸ್ಥಾನದವ್ರು ಹೇಳ್ತಾ ಇದ್ರು. ಇಂಥ ಸಮಯದಲ್ಲಿ ಯಾವುದೇ ಪೊಲೀಸರು ಇರ್ತಾ ಇರಲಿಲ್ಲ. ಈ ರೀತಿಯ ಒಂದು ಆರೋಪವನ್ನು ಮಾಡುವ ಮೂಲಕ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸೊ ಹಾಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿಕೊಂಡು ಚಿನ್ನಯ್ಯ ಬಂದಿದ್ದ. ಆವತ್ತಿನ ಈ ಒಂದು ಫೋಟೋ ಅಥವಾ ಈ ವಿಜುವಲ್ಸನ್ನು ನೀವು ಗಮನಿಸಿ. ಸುತ್ತ ಕೌಂಟ್ ಮಾಡಿ, 1, 2, 3, 4 ಜನ ಲಾಯರ್ಸ್. ಚಿನ್ನಯ್ಯನ ಸುತ್ತ 4 ಜನ ಲಾಯರ್ಸ್. ಅದರ ಜೊತೆಗೆ ನೋಡಿ ಪೊಲೀಸ್ ಎಷ್ಟು ಜನ ಇದ್ದಾರೆ ನೋಡಿ. ಚಿನ್ನಯ್ಯನ ಸುತ್ತಮುತ್ತ ಫುಲ್ ಬಿಗಿ ಬಂದೋಬಸ್ತನ್ನು ಕೊಟ್ಕೊಂಡು ಪೊಲೀಸರು ಕೂಡ ಇದ್ದರು. ಸಾಕಷ್ಟು ಜನ ಕೂಡ ಇದ್ದರು. ಚಿನ್ನಯ್ಯ ಬಂದಿದ್ದು ಯಾವ ಕಾರ್ನಲ್ಲಿ? ಇನೋವಾ ಕಾರ್ನಲ್ಲಿ, ಟೊಯೋಟಾ ಇನೋವಾ ಕಾರ್ನಲ್ಲಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಚಿನ್ನಯ್ಯನ ಇವತ್ತಿನ ಸಿಚುವೇಶನ್ನ ನೋಡ್ತಾ ಇದ್ದರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಸೊ ಈ ರೀತಿ ಕಂಪ್ಲೇಂಟ್ ಆಯಿತು, 164 ಸ್ಟೇಟ್ಮೆಂಟ್ ಆಯಿತು. 2 ಆದಮೇಲೆ ಗುಂಡಿ ಅಗೆಯುವಂತಹ ಕೆಲಸಕ್ಕೆ ಕೈ ಹಾಕಿದರು. ಗುಂಡಿ ಅಗೆಯುವ ಕೆಲಸವನ್ನು ಸ್ಟಾರ್ಟ್ ಮಾಡಿದರು. ಆವಾಗ ಕೂಡ ಚಿನ್ನಯ್ಯನ ಹಿಂದೆ ಮುಂದೆ ಸುತ್ತಮುತ್ತ ಎಷ್ಟು ಜನ, ಹತ್ತಿರ ನನಗಿರುವ ಮಾಹಿತಿಯ ಪ್ರಕಾರ 40ಕ್ಕಿಂತ ಹೆಚ್ಚಿನ ಜನ ಸರ್ಕಾರಿ ಸಿಬ್ಬಂದಿಗಳು. ಯಾವ್ಯಾವ ಡಿಪಾರ್ಟ್ಮೆಂಟು? AC, ಪೊಲೀಸ್ ಅಧಿಕಾರಿಗಳು, FSL ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ತಹಶೀಲ್ದಾರು, ಹೀಗೆ ಸಾಕಷ್ಟು ಸರ್ಕಾರದ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳು, 40ಕ್ಕಿಂತ ಹೆಚ್ಚಿನ ಅಧಿಕಾರಿಗಳು ಚಿನ್ನಯ್ಯನ ಸುತ್ತಾ ಇರ್ತಾ ಇದ್ರು. ಪ್ರತಿದಿನ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ರು, ಗುಂಡಿ ಅಗಿಸ್ತಾ ಇದ್ರು. ಗುಂಡಿ ಅಗಿದು ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ರು. ಏನಾದ್ರು ಸಿಕ್ಕಿದ್ರೆ ಅದನ್ನ ಬಾಕ್ಸ್ಗೆ ಹಾಕ್ಬಿಟ್ಟು FSL ರಿಪೋರ್ಟ್ಗೆ ಕಳಿಸ್ತಾ ಇದ್ರು. ಈ ರೀತಿ ಇರ್ತಿತ್ತು. ಚಿನ್ನಯ್ಯ ಬೆಳಗಿನ ಸಂಜೆವರು ಏನು ಬೇಕು, ಚಿನ್ನಯ್ಯ ಬೆಳಿಗ್ಗೆ ಏನು ತಿಂಡಿ ಕೇಳಿದ್ರು ಕೊಡಿಸೋರು, ಮಧ್ಯಾಹ್ನ ಏನು ಊಟ, ರಾತ್ರಿ ಏನು ಊಟ, ಎಲ್ಲ ಕೂಡ ಚಿನ್ನಯ್ಯನಿಗೆ ಅದ್ಭುತವಾಗಿತ್ತು. ಹತ್ತಿರ 1 ತಿಂಗಳು ಚಿನ್ನಯ್ಯನಿಗೆ ಈ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಇದ್ರ ಜೊತೆಗೆ ಚಿನ್ನಯ್ಯ ಏನು ಪಾಯಿಂಟ್ ಮಾಡಿ ತೋರಿಸಿದ್ನಲ್ಲ, ಆ ಪಾಯಿಂಟ್ಗಳ ಹತ್ರ ಆಂಟಿ ನಕ್ಸಲ್ ಫೋರ್ಸ್, ANF ಅಂತ ಕರೀತಾರೆ ಅದನ್ನು, ಆಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿಗಳಿಗೆ, ಪೊಲೀಸರಿಗೆ AK-47 ಗನ್ನನ್ನು ಕೊಟ್ಟು ಆ ಗುಂಡಿ ಕಾಯೋದಕ್ಕೆ ಬಿಟ್ಟಿದ್ರು. ಮಳೆಗಾಲದ ಸಂದರ್ಭ, ಜುಲೈ, ಮಳೆಗಾಲದಲ್ಲೂ ಕೂಡ ಅಧಿಕಾರಿಗಳು ಅಥವಾ ಪೊಲೀಸರು ಆ ಪಾಯಿಂಟ್ಸ್ ಏನು ಮಾಡಿದಾರಲ್ಲ, ಆ ಪಾಯಿಂಟ್ಸ್ ಮಾಡಿದಾನೆ, ಇಲ್ಲಿ ಮೋಸ್ಟ್ಲಿ ಅಸ್ಥಿ ಪಂಜರ ಸಿಗ್ಬೋದು, ಇದನ್ನು ಈ ಪಾಯಿಂಟ್ಸ್ ಮಾಡಿರೋದು ಏನಾದರೂ ಏನು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಊಹಾಪೋಹದ ಅಂತೆಕಂತೆಯ ಕಥೆಗಳನ್ನು ಕಟ್ತಾ ಇದ್ರಲ್ಲ, ಅವ್ರು ಏನಾದರೂ ಬಂದ್ಬಿಟ್ಟು ರಾತ್ರಿ ಗುಂಡಿ ಆಗಿದ್ಬಿಟ್ಟು ಅಲ್ಲಿರುವಂತಹ ಅಸ್ಥಿ ಪಂಜರಗಳನ್ನು ಎತ್ಕೊಂಡು ಹೋಗ್ಬಿಟ್ರೆ. ಸೊ ಆ ಎಲ್ಲ ಪಾಯಿಂಟ್ಗಳಿಗೂ ಸಹ ANF, ಆ್ಯಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿಗಳನ್ನು ಸಹ ಕೈಯಲ್ಲಿ ಗನ್ ಕೊಟ್ಟು ಅವರನ್ನು ಅಲ್ಲಿ ನಿಲ್ಲಿಸಿದರು. ಆದರೆ ಇಷ್ಟೆಲ್ಲ ಒಂದು ವೈಭವದ ಜೀವನವನ್ನು 1 ತಿಂಗಳುಗಳ ಕಾಲ ನೋಡಿದಂತಹ ಚಿನ್ನಯ್ಯನ ಪರಿಸ್ಥಿತಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೇಳಂಗಿಲ್ಲ, ಹಂಗಾಗ್ಬಿಟ್ಟಿದೆ. ನಾನು ಹೇಳಿದ್ನಲ್ಲ, 24ನೇ ತಾರೀಕು ಚಿನ್ನಯ್ಯನಿಗೆ ಬೇಲ್ ಸಿಕ್ತು. ನಿನ್ನೆ 25, ಇವತ್ತು 26. ಆದರೂ ಸಹ ಚಿನ್ನಯ್ಯ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಆಗಿಲ್ಲ.
ಎಷ್ಟು ಜನ ಬೇಲ್ಗಾಗಿ ಕಾಯ್ತಾ ಇರ್ತಾರೆ. ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಸಾಕಷ್ಟು ಜನ ಕೈದಿಗಳು ಹೊರಗಡೆ ಬರಬೇಕು, ನಾವು ಎಲ್ಲರಂತೆ ಜೀವನವನ್ನ ನಡೆಸಬೇಕು, ನನ್ನ ಹೆಂಡತಿನ ನೋಡಬೇಕು, ನನ್ನ ಮಕ್ಕಳನ್ನ ನೋಡಬೇಕು, ನಾನು ಹೊರಗಡೆ ನಂಗೆ ಇಷ್ಟ ಬಂದಿದ್ದು ತಿನ್ಬೇಕು, ಸುತ್ತಾಡಬೇಕು, ನಾನು ಫ್ರೀ ಬರ್ಡ್ ಆಗಿರ್ಬೇಕು ಅಂತ ಜೈಲಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಅಥವಾ ಆರೋಪಿತರಾಗಿ ಜೈಲಿನಲ್ಲಿ ಇರುವಂತಹ ಪ್ರತಿಯೊಬ್ಬ ಕೈದಿಯೂ ಸಹ ಅಂದ್ಕೊಳ್ತಾ ಇರ್ತಾನೆ. ಅದೇ ರೀತಿ ಚಿನ್ನಯ್ಯ ಕೂಡ ಅಂದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆತ ಕೂಡ ಅನ್ಕೊಂಡಿರ್ತಾನೆ ನಾನು ಹೊರಗಡೆ ಹೋಗ್ಬೋದು ಅಂತ. ಆದರೆ ಚಿನ್ನಯ್ಯನಿಗೆ ಜೈಲಿನಿಂದ ಹೊರಗಡೆ ಬರಕ್ಕಾಗ್ತಾ ಇಲ್ಲ. ಮಂಗಳೂರಿನ ಕೋರ್ಟ್ ಆತನನ್ನ ಬಿಡುಗಡೆ ಮಾಡಿ ಅಂತ ಆದೇಶವನ್ನ ಕೊಟ್ಟಿದ್ರು ಕೂಡ ಜೈಲಿನಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ? ಕೋರ್ಟ್ ಹಾಕಿರುವಂತಹ ಕಂಡೀಷನ್. ನಾಟ್ ಓನ್ಲಿ ಚಿನ್ನಯ್ಯ, ಈ ರೀತಿಯ ಪ್ರಕರಣಗಳಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಕೋರ್ಟ್ ಒಂದು ಬೇಲ್ ಪ್ರಕ್ರಿಯೆಯನ್ನ ಆರಂಭ ಮಾಡಿ ಆ ಬೇಲನ್ನ ಕೊಟ್ಟಾಗ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿರುತ್ತೆ, ಒಂದಷ್ಟು ಶ್ಯೂರಿಟಿಗಳನ್ನ ಕೇಳಿರುತ್ತೆ, ಒಂದಷ್ಟು ವೈಯಕ್ತಿಕ ಬಾಂಡ್ಗಳನ್ನ ಕೇಳಿರುತ್ತೆ. ಅದೇ ರೀತಿ ಈ ಚಿನ್ನಯ್ಯನಿಗೂ ಸಹ ಮಂಗಳೂರಿನ ಕೋರ್ಟ್ ಕೇಳಿದೆ ಇಬ್ಬರ ಶ್ಯೂರಿಟಿಯನ್ನ, ಜೊತೆಗೆ 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಅನ್ನ. ನಾನೇನ್ ಹೇಳಿದೆ, ಆರಂಭದಲ್ಲಿ ಇಷ್ಟೆಲ್ಲ ಜನ ಇದ್ರು, ಒಂದು ಗ್ಯಾಂಗೇ ಇತ್ತು ಚಿನ್ನಯ್ಯನ ಹಿಂದೆ. ಚಿನ್ನಯ್ಯನಿಗೆ ಏನು ಆಗೋದಕ್ಕೆ ನಾವು ಬಿಡಲ್ಲ, ಚಿನ್ನಯ್ಯನಿಗೆ ತೊಂದರೆ ಆಗೋದಕ್ಕೆ ನಾವು ಬಿಡಲ್ಲ, ಚಿನ್ನಯ್ಯನಿಗೆ ಯಾರು ತೊಂದರೆ ಕೊಡಕ್ ಬಂದ್ರೆ ಸರಿ ಇರಲ್ಲ, ಈ ರೀತಿ ಮಾಧ್ಯಮಗಳ ಮುಂದೆ ಬಂದು ಡೈರೆಕ್ಟ್ ಆಗಿ ಆವಾಜನ್ನ ಬಿಡುವಂತಹ ವ್ಯಕ್ತಿಗಳು ಸಹ ಅವತ್ತಿಗೆ ಚಿನ್ನಯ್ಯನ ಬಳಿ ಇದ್ರು, ಚಿನ್ನಯ್ಯನ ಜೊತೆಗೆ ಇದ್ರು. ಆದ್ರೆ ಅವ್ರು ಯಾರೂ ಸಹ ಇವತ್ತಿಗೆ ಇಲ್ಲ. ಆರಂಭದಲ್ಲಿ ನೀವು ನೋಡಿದ್ರಲ್ಲ, 4 ಜನ ಲಾಯರ್ಗಳು ಬಂದ್ರು, ಆದ್ರೆ ಇವತ್ತು ಇಬ್ಬರ ಶ್ಯೂರಿಟಿ ಬೇಕು, ಕೇವಲ ಇಬ್ಬರ ಶ್ಯೂರಿಟಿ ಬೇಕು. ಆ ಶ್ಯೂರಿಟಿಯನ್ನ ಕೊಡೋದಕ್ಕೆ ಯಾರೂ ಇಲ್ಲ. ಚಿನ್ನಯ್ಯನಿಗೆ ಇನೋವಾ ಕಾರ್ನಲ್ಲಿ ಕರ್ಕೊಂಡ್ಬಂದ್ರು, ಟಾಪ್ ಟು ಬಾಟಮ್ ಮುಚ್ಕೊಂಡು ಕರ್ಕೊಂಡ್ಬಂದ್ರು. ಏನಂತಾರೆ, ಒಂದು ವೈಭವದ ಜೀವನವನ್ನ ತೋರಿಸಿದ್ರು. ಅಂತಹ ಚಿನ್ನಯ್ಯನಿಗೆ ಇವತ್ತು 1 ಲಕ್ಷ ರೂಪಾಯಿ ಬಾಂಡನ್ನ, ವೈಯಕ್ತಿಕ ಬಾಂಡನ್ನ ಕೊಡೋದಕ್ಕೆ ಕೂಡ ಯಾರೂ ಇಲ್ಲ. ಚಿನ್ನಯ್ಯನ ಹತ್ರ ಎಲ್ಲಿಂದ ಬರಬೇಕು 1 ಲಕ್ಷ? ಆತನ ಪತ್ನಿಯ ಸ್ಥಿತಿಯನ್ನ ನೋಡಿರ್ತೀರಾ, ಮಾಧ್ಯಮದಲ್ಲಿ ಕೂತ್ಕೊಂಡು ಮಾಧ್ಯಮಗಳ ಮುಂದೆ ಬಂದು ಗೊಳೋ ಅಂತ ಕಣ್ಣೀರು ಹಾಕೊಂಡು ಅಸಹಾಯಕ ಸ್ಥಿತಿಯಲ್ಲಿ ಆ ಹೆಣ್ಮಗಳು ಕೂತಿರೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅಂತಹ ಫ್ಯಾಮಿಲಿ ಹತ್ರ 1 ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ರೀ. ಬೇರೆ ಯಾರಿಗೋ ಚಿಕ್ಕ ಅಮೌಂಟ್ ಆಗಿರ್ಬೋದು, 1 ಲಕ್ಷ ರೂಪಾಯಿ ಅಂತಹ ಫ್ಯಾಮಿಲಿಗೆ ಬಹಳ ದೊಡ್ಡ ಅಮೌಂಟ್. ಎಲ್ಲಿಂದ ಜೋಡಿಸ್ತಾರೆ? ಗುಂಪು ಇದ್ದವರಲ್ಲಿ ಯಾರು ಇಬ್ರು ಶ್ಯೂರಿಟಿ ಕೊಡೋಕೆ ಬರಕ್ಕೆ ರೆಡಿ ಇಲ್ಲ. ಅದ್ರ ಜೊತೆಗೆ ವೈಭವದ ಜೀವನವನ್ನ ಚಿನ್ನಯ್ಯನಿಗೆ 1 ತಿಂಗಳುಗಳ ಕಾಲ ತೋರಿಸಿದ್ರಲ್ಲ, ಅವ್ರು ಯಾರು ಕೂಡ 1 ಲಕ್ಷ ರೂಪಾಯಿ ಬಾಂಡನ್ನ ಕೊಟ್ಟು ಚಿನ್ನಯ್ಯನ, ಪಾಪ ಚಿನ್ನಯ್ಯ, ಭೀಮಾ ಅಂತ ಅವನಿಗೆ ಒಂದು ಹೆಸರನ್ನ ಕೂಡ ಕೊಟ್ಟಿದ್ರು. ಆತ ದಲಿತ್ ಎನ್ನುವ ಕಾರಣಕ್ಕೆ ಭೀಮಾ ಎನ್ನುವ ಒಂದು ಹೆಸರನ್ನ ಸಹ ಕೊಟ್ಟಿದ್ರು. ಹೀಗೆ ಆತನನ್ನ ಹುರಿದುಂಬಿಸಿ ಭೀಮಾ ಎನ್ನುವ ಹೆಸರನ್ನ ಕೊಟ್ಟು ಎಲ್ಲೋ ಜೀವನವನ್ನ ಮಾಡ್ಕೊಂಡಿದ್ದವನನ್ನ ಈ ಕೇಸ್ನಲ್ಲಿ ತಗ್ಲಾಕ್ಸಿ ಅವನು ಒಳಗಡೆ ಹೋಗಿ ಜೈಲಿನಲ್ಲಿ ಕೊಳಿತಾ ಇರುವಂತಹ ಈ ಸಂದರ್ಭದಲ್ಲಿ ಕೋರ್ಟ್ ಬೇಲ್ ಕೊಟ್ಟರು ಕೂಡ ಅವನನ್ನ ಹೊರಗಡೆ ಕರ್ಕೊಂಬರಕ್ಕೆ ಯಾರು ಜೊತೆಲಿಲ್ಲ, ಯಾವನು ಜೊತೆಲಿಲ್ಲ. ಇನ್ನ ಕೋರ್ಟ್ ಹಾಕಿರುವಂತಹ ಕಂಡೀಷನ್ ನೋಡಿದ್ರೆ ಚಿನ್ನಯ್ಯ ಆ ಬೆಳ್ತಂಗಡಿ ಕೋರ್ಟ್ ಹಾಕಿರುವಂತಹ ಕಂಡೀಷನ್ ನೋಡಿದ್ರೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ ಏನಿದೆ, ಈ ಕೇಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಆ ಸರಹದ್ದನ್ನ ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಆಲ್ಟರ್ನೇಟಿವ್ ಡೇಸ್ ಬಂದು ಸ್ಟೇಷನ್ ನಲ್ಲಿ ಸೈನ್ ಹಾಕಬೇಕು. ಎಲ್ಲಿಗೆ ಹೋಗಬೇಕು ಅಂತಂದ್ರು ಪೊಲೀಸರ ಅಥವಾ ಕೋರ್ಟ್ನ ಪರ್ಮಿಷನ್ ಅನ್ನ ತೆಗೆದುಕೊಂಡು ಹೋಗಬೇಕು. ಯಾರಿದ್ದಾರೆ ಚಿನ್ನಯ್ಯಂಗೆ ಬೆಳ್ತಂಗಡಿಲಿ? ಯಾರಿದ್ದಾರೆ ಚಿನ್ನಯ್ಯಂಗೆ ಧರ್ಮಸ್ಥಳದಲ್ಲಿ? ಚಿನ್ನಯ್ಯನ ಊರು ಮಂಡ್ಯ, ಆತ ಇದ್ದಿದ್ದು ಈ ರೋಡಲ್ಲಿ. ಧರ್ಮಸ್ಥಳಕ್ಕೆ ಬರ್ತಾನೆ, ಅಲ್ಲಿ ಸಿಗ್ತಾನೆ, ಕೂಲಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಆತ ಆಗಿರ್ತಾನೆ. ಹಂಗಿರುವಾಗ ಈ ಎಲ್ಲಾ ಕಂಡೀಷನ್ ಅಂದ್ರೆ ಏನ್ ಶ್ಯೂರಿಟಿ, ಬೇಲ್ಗೆ ಇಬ್ರು ಶ್ಯೂರಿಟಿ ಕೇಳಿದಾರಲ್ಲ, ಅವರಿಬ್ರೇನಾದ್ರೂ ಚಿನ್ನಯ್ಯನಿಗೆ ಶ್ಯೂರಿಟಿ ಹಾಕಿ ಸೈನ್ ಮಾಡಿ ಆತನನ್ನ ಹೊರಗಡೆ ಕರ್ಕೊಂಡ್ಬಂದ್ರೆ ಚಿನ್ನಯ್ಯ ಇದ್ಯಾವುದನ್ನು ಮಾಡದೇ ಇರುವ ರೀತಿ ಅವ್ರು ನೋಡ್ಕೋಬೇಕು. ಇಫ್ ಇನ್ ಕೇಸ್ ಚಿನ್ನಯ್ಯ ಕಾಣೆ ಆದ್ರೆ, ಇಫ್ ಇನ್ ಕೇಸ್ ಕೋರ್ಟ್ ಹಾಕಿರುವಂತಹ ಕಂಡೀಷನ್ಗಳಲ್ಲಿ ಯಾವ್ದಾದ್ರೂ ಒಂದು ಕಂಡೀಷನ್ ಅನ್ನ ಚಿನ್ನಯ್ಯ ಬ್ರೇಕ್ ಮಾಡಿದ್ರೆ ಆಗ ಈ ಇಬ್ಬರು ಶ್ಯೂರಿಟಿಗಳಿಗೆ ತೊಂದರೆ ಆಗುತ್ತೆ. ಸೊ ಸಿಚುವೇಶನ್ ಹಿಂಗಿರ್ಬೇಕಾದ್ರೆ ಚಿನ್ನಯ್ಯನಿಗೆ ಯಾರು ಶ್ಯೂರಿಟಿ ಕೊಡ್ತಾರೆ? ಚಿನ್ನಯ್ಯನಿಗೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೊಡೋದಕ್ಕೆ ಯಾರು 1 ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತಾರೆ? ಸುಜಾತಾ ಭಟ್ನ ಹಿಂಗೆ ಕರ್ಕೊಂಬಂದ್ರು, ಕೈ ಬಿಟ್ರು, ನಡು ನೀರಲ್ಲಿ ಕೈ ಬಿಟ್ರು. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ದೇವ್ರಿಗೆ ಗೊತ್ತು. ಚಿನ್ನಯ್ಯನ ಕರ್ಕೊಂಬಂದ್ರು, ಇವ್ರ ಜೊತೆಗೆ ಇವ್ರ ಮಾತನ್ನ ಕೇಳ್ಕೊಂಡು ಇರೋಷ್ಟು ದಿನ ಸೂಪರ್ ಆಗಿತ್ತು ಎಲ್ಲದನ್ನು. ಯಾವಾಗ ಉಲ್ಟಾ ಹೊಡೆದ ಕೈ ಬಿಟ್ರು. 4 ಜನ ಲಾಯರ್ಸು ಇಲ್ಲ, ಅವ್ರದ್ದೊಂದು ಟೀಮು ಇಲ್ಲ, ಏನೂ ಇಲ್ಲ, ಎಲ್ಲ ಫಿನಿಶ್. ಆ ಸಮೀರ ಅವನ್ನ ಕರ್ಕೊಂಡ್ಬಂದ್ರು, ಇಲ್ದೇ ಇರೋದ್ನೆಲ್ಲ ಅವನ ತಲೆಗೂ ತುಂಬಿದ್ರು. ಈಗ ಅವನು ಈ ಧರ್ಮಸ್ಥಳದ ಕೇಸ್ನೂ ಬಿಟ್ಟ, ಸೌಜನ್ಯ ಹೋರಾಟನೂ ಬಿಟ್ಟ. ಈಗ ಯಾವುದೋ ಬೇರೆ ಕೇಸು, ಕುದುರೆ ಮುಖದಲ್ಲಿ ಯಾವುದೋ ನ್ಯಾಯ ಕೊಡ್ಸೋದಕ್ಕೆ, ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ ಅನ್ನೋದನ್ನ ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಇವನೇನೋ MBBS ಡಾಕ್ಟರ್ ಅನ್ನೋ ಥರ ಬೇರೆ ಕಂಟೆಂಟ್ ಮಾಡ್ಕೊಂಡು ಕೂತವನೆ.
ಎಲ್ಲರನ್ನೂ ಸಹ ಇವರು ಕರ್ಕೊಂಬಂದು ನಂಬಿಸಿ ತಲೆಗೆ ಇಲ್ಲದೇ ಇರೋದನ್ನೆಲ್ಲ ತುಂಬಿ ಬರೀ ಮೋಸ ಮಾಡಿ ನಡು ನೀರಿನಲ್ಲಿ ಕೈ ಬಿಡೋದೆ ಇವ್ರ ಕೆಲಸ. ಯಾರವರು ಗೊತ್ತಲ್ಲ ನಿಮ್ಗೇನೆ, ನಾನೇನು ಹೇಳಬೇಕು ಅಂತೇನಿಲ್ಲ. ಯಾರವರು ಅಂತ ನಿಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಚಿನ್ನಯ್ಯ ಇವತ್ತು ಈ ರೀತಿಯ ಸಿಚುವೇಶನ್ನಲ್ಲಿ ತಗಲಾಕೊಂಡು ಓದಾಡ್ತಾ ಇದ್ದಾನೆ. ಇದನ್ನು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗಲ್ವಾ? ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ, ಯಾರೂ ಕೂಡ ಕೇಳಲ್ಲ. ಒಂದು ಕಡೆ ಆತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದ ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ವರ್ಗ ಆತನನ್ನ ಹೇಟ್ ಮಾಡುತ್ತೆ. ಆರಂಭದ ದಿನಗಳಲ್ಲಿ ಇವನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಬಂದ, ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಬಂದ, ಆಗದೇ ಇರುವ ಘಟನೆಗಳನ್ನ ಆಗಿದೆ ಅಂತ ಸುಳ್ಳು ಹೇಳ್ಕೊಂಡು ಬಂದ ಎನ್ನುವ ಕಾರಣಕ್ಕೆ ಒಂದು ದೊಡ್ಡ ವರ್ಗ ಆತನನ್ನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದು ವರ್ಗ ಆರಂಭದಲ್ಲಿ ಇವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಅವ್ರ ಜೊತೆಗೆ ಇದ್ದಾಗ ಚೆನ್ನಾಗಿತ್ತು, ಯಾವಾಗ ಉಲ್ಟಾ ಹೊಡೆದ್ನೋ ಇವ್ನು ನಮಗ್ ಬೇಡ, ಆ ವರ್ಗನೂ ಇವಾಗ ಅವನ್ನ ಹೇಟ್ ಮಾಡ್ತಾ ಇದೆ. ಧರ್ಮಸ್ಥಳವನ್ನ ವಿರೋಧಿಸ್ತಾ ಇದ್ದ ವರ್ಗ, ಅದನ್ನ ಸಪೋರ್ಟ್ ಮಾಡ್ತಾ ಇದ್ದ ವರ್ಗ, ಎರಡೂ ವರ್ಗಗಳು ಕೂಡ ಇವತ್ತು ಚಿನ್ನಯ್ಯನನ್ನ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಚಿನ್ನಯ್ಯನ ಕತೆ ಗೋವಿಂದ. ಏನಾಗ್ಬೇಕು ಚಿನ್ನಯ್ಯನ ಕತೆ? ಯಾರು ಜೊತೆಲಿಲ್ಲ. ಚಿನ್ನಯ್ಯನ ಇವಾಗ ನನ್ನನ್ನು ಕೇಳೋದಾದ್ರೆ, ನನ್ನ ಅನಿಸಿಕೆಯನ್ನು ಕೇಳೋದಾದ್ರೆ, ಚಿನ್ನಯ್ಯನ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪನೇ ಕಾಪಾಡಬೇಕು ಬಿಟ್ರೆ ಯಾವುದೋ ಒಂದು ರೂಪದಲ್ಲಿ ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಇಂತಹ ಪ್ರಕರಣದಲ್ಲಿ ಚಿನ್ನಯ್ಯನಿಗೆ ಶ್ಯೂರಿಟಿ ಕೊಟ್ಟು 1 ಲಕ್ಷ ರೂಪಾಯಿ ಬಾಂಡ್ ಕೊಟ್ಟು ಯಾರು ಹೊರಗಡೆ ಕರ್ಕೊಂಡ್ಬರ್ತಾರೆ? ಸಿಚುವೇಶನ್ ಹಿಂಗಿದೆ. ಇಷ್ಟಿದ್ರೂ ಕೂಡ ಇನ್ನು ಒಂದಷ್ಟು ಜನ ಅವರು ಹೇಳುವ ಮಾತನ್ನ, ಅವರು ಶೇರ್ ಮಾಡುವ ಪೋಸ್ಟನ್ನ, ಅವರು ಪುಂಗಿದಾಸರ ಕಥೆಗಳನ್ನು ಎಲ್ಲವನ್ನೂ ಸಹ ನಂಬ್ತಾ ಇದ್ದೀರಾ. ನಂಬಿ ನಮ್ಗೆ ಆ ದೇವರು ಒಳ್ಳೇದು ಮಾಡಲಿ. ಈ ಸಿಚುವೇಶನ್, ಚಿನ್ನಯ್ಯನಿಗೆ ಬಂದಿರುವಂತಹ ಈ ಸಿಚುವೇಶನ್ ಅನ್ನು ನೋಡ್ತಾ ಇದ್ರೆ ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದ್ದವರು ಕಮೆಂಟ್ ಮಾಡಿ, ಏನನ್ಸುತ್ತೆ ನಿಮಗೆ? ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.